ನನ್ನ ಫೋನ್ ಬಂದ್ಬಿಟ್ಟು ಇಲ್ಲಿ ಇದೆ ಗೈಸ್. ಸೊ ಇವಾಗ ಇದು ಯಾವ ಥರ ಸೆಟ್ ಆಗುತ್ತೋ ಇಲ್ವೋ ನೋಡೋಣ. ಆ್ಯಂಡ್ ಇದರಲ್ಲಿ ಕೂಡ್ಸೋಕ್ಕೆ ಸೊ ನೋಡೋಣ ಗೈಸ್. ಆ್ಯಂಡ್ ಮತ್ತೆ ಒಂದು ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಾನು ಸೊ ಇಂಟ್ರೆಸ್ಟಿಂಗ್ ಇರುತ್ತೆ ಗೈಸ್. ಸೊ ಏನು ಅಂತಂದ್ರೆ ಇವತ್ತು ನಾನು ಇದು ರೆಕಾರ್ಡ್ ಮಾಡ್ತಿರೋದು ಇದು ಬಂದ್ಬಿಟ್ಟು ನನ್ನ ಓಲ್ಡ್ ಫೋನ್ ಗೈಸ್. ರೆಡ್ಮಿ ಫೋನಲ್ಲಿ ಫಸ್ಟಿಗೆ ರೆಕಾರ್ಡ್ ಮಾಡ್ತಿದ್ನಲ್ಲ, ಸೊ ಇವಾಗನು ಅದೇ ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ನಿ. ಆ್ಯಂಡ್ ಇದು ಯಾಕೆ ಇವಾಗ ಈ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂತಂದರೆ ಗೈಸ್, ಸೊ ನಂದು ಇದು ಐಫೋನ್ 17 Pro Max ಟಿನಿ ಫೋನ್ ಇದೆ ಅಲ್ವಾ ಗೈಸ್. ಸೊ ಆ ಫೋನಲ್ಲಿ ನಾನು ರೀಲ್ಸ್ ಮಾಡೋದು ಆ್ಯಂಡ್ ಅದರಲ್ಲಿ ಸೆಲ್ಫಿ ಸ್ಟಿಕ್ಕಿಗೆ ಸ್ಟಿಕ್ ಮಾಡಿ ಇಡಬೇಕಿದೆ ಗೈಸ್. ಸೊ ಅದರಿಂದ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಆ ಫೋನ್ ಸೈಜ್ಗೆ ಮತ್ತು ಇದು ಸೆಲ್ಫಿ ಸ್ಟಿಕ್ಕಿಗೆ ಸೆಟ್ ಆಗುತ್ತೋ ಇಲ್ವೋ ನೋಡ್ಬೇಕು ಗೈಸ್. ಸೊ ಇದು ನೋಡಿ, ಓಪನ್ ಮಾಡ್ತಿದ್ದೀನಿ. ಇದು ಇಷ್ಟಿದೆ, ಆ ಫೋನು ಸ್ವಲ್ಪ ಜಾಸ್ತಿ ಸಣ್ಣಗಿದೆ ಗೈಸ್. ಸೊ ಇದರಲ್ಲಿಗ ಇದಿಷ್ಟು ಸ್ಪೇಸ್ ಗ್ಯಾಪಲ್ಲಿ ಸೆಟ್ ಆಗುತ್ತೋ ಇಲ್ವೋ ಅಂತ ನೋಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ನೋಡೋಣ. ಆ್ಯಂಡ್ ಇದು ಸೆಟ್ ಆದ್ರೆಗಿನ ನಾನು ರೀಲ್ಸ್ನು ಮಾಡ್ತಿರ್ತೀನಿ ಗೈಸ್. ಸೊ ಎಡಿಟಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಬಂದು ರೀಲ್ಸ್ನು ಮಾಡ್ತಿರ್ತೀನಿ. ಸೊ ನೋಡೋಣ. ಆ್ಯಂಡ್ ಇವಾಗ ಫೈನಲಿ ಈವ್ನಿಂಗ್ ಆಗಿದೆ. ಈವ್ನಿಂಗ್ ಇದೆ ಗೈಸ್. ನನ್ನ ಫೋನಲ್ಲಿದೆ, ತೊಗೊಂಡು ಬರೋಣ. ನನ್ನ ಫೋನ್ ಬಂದ್ಬಿಟ್ಟು ಇಲ್ಲಿದೆ ಗೈಸ್. ಸೊ ಇವಾಗ ಇದು ಯಾವ ಥರ ಸೆಟ್ ಆಗುತ್ತೋ ಇಲ್ವೋ ನೋಡೋಣ. ಆ್ಯಂಡ್ ಇದರಲ್ಲಿ ಕೂಡ್ಸೋಕ್ಕೆ ಸೊ ನೋಡೋಣ ಗೈಸ್. ಆ್ಯಂಡ್ ಮತ್ತೆ ಒಂದು ಸೊ ಗೈಸ್, ಇದು ಇಡ್ಬೇಕು ಅನ್ಕೊಂಡಿದ್ರೆ ಇನ್ನೊಂದು ಸೆಲ್ಫಿ ಸ್ಟಿಕ್ ಇಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ಫೋನ್ ಇಲ್ಲಿ ಟೇಬಲ್ ಮೇಲೆ ಇಟ್ಟು ಇದು ಮಾಡ್ತಿದ್ದೀನಿ. ಈ ಫೋನ್ ಆ್ಯಕ್ಚುಲಿ ಸೆಟ್ ಆಗ್ತಾ ಇಲ್ಲ ನೋಡಿ. ಫೋನ್ ಆ್ಯಕ್ಚುಲಿ ಇಲ್ಲಿ ಏನೂ ಸೆಟ್ ಆಗ್ತಾ ಇಲ್ಲ. ಇಲ್ಲಿ ಇನ್ನಿಷ್ಟು ಗ್ಯಾಪ್ ಇದೆ ಇಲ್ಲಿ ನೋಡಿ. ಹಿಂಗೆ ನಿಂದ್ರಸಮ ಅಂತಂದರೆ ಇದನ್ನು ಬರ್ತಾ ಇಲ್ಲ. ಇಲ್ಲಿ ನೋಡಿ ಗೈಸ್, ಇದನ್ನು ಕೂಡ್ತಾ ಇಲ್ಲ ಗೈಸ್. ಈ ಥರ ಇಟ್ಟರು ಸ್ಟ್ರೇಟ್ ಇಟ್ಟರು ಕೂಡ್ತಾ ಇಲ್ಲ. ಇಲ್ಲಿ ನೋಡಿ, ಇದಕ್ಕೆ ಡಿಫ್ರೆನ್ಸ್. ಸೊ ಇದು ಸ್ಟ್ರೇಟ್ ಇಟ್ಟಿದ್ರು ಕೂಡ್ತಾ ಇಲ್ಲ ಇದು. ಸೊ ಫೈನಲ್ ಒಂದು ತಗೊಂಡು ಬರೋಣ. ಸೊ ಗೈಸ್, ಫೈನಲಿ ಸೆಟ್ ಆಗಿದೆ. ಸೊ ಇದು ಯಾವ ಥರ ಸೆಟ್ ಆಗಿದೆ ಇಲ್ಲಿ ನೋಡಿ. ಇದು ನನ್ನ ಫೋನ್ ಗೈಸ್. ಸೊ ಇದು ಫೋನಲ್ಲಿ ಇಲ್ಲಿ ಇಷ್ಟು ಗ್ಯಾಪ್ ಇತ್ತಲ್ಲ, ಇಲ್ಲಿ ನೋಡಿ ಶಾರ್ಪ್ನರ್ ಹಾಕಿಟ್ಟಿದ್ದೀನಿ. ಸೊ ಇವಾಗ ಸೆಟ್ ಆಗಿದೆ ಆಲ್ಮೋಸ್ಟ್. ಮಸ್ತ್ ಐ ಕ್ಯಾನ್ ನಾನು ಇನ್ನು ವೀಡಿಯೋಸ್ ತೆಗಿಬೋದು ಗೈಸ್. ಈ ಥರ ಮಸ್ತ್ ಎಡಿಟ್ನು ಮಾಡ್ಬೋದು. ಸೊ ಚೆನ್ನಾಗಿದೆ ಗೈಸ್. ಬ್ಲಾಗಿಂಗ್ ಸೆಟಪ್ಗೂ ಇದು ನೀಟಾಗಿದೆ. ಆ್ಯಂಡ್ ಇದು ಐ ಕ್ಯಾನ್ ಡೂ ಇಟ್ ಗೈಸ್. ಆಲ್ಮೋಸ್ಟ್ ಡೈಲಿ ಬರೋ ಬ್ಲಾಗ್ಸ್ ಎಲ್ಲ ಇದರಲ್ಲೇ ಮಾಡ್ತಿದ್ದೀನಿ, ಇದರಲ್ಲೇ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗೂ ಇದರಲ್ಲೇ ಮಾಡ್ತೀನಿ ಗೈಸ್. ಆ್ಯಂಡ್ ಯಾಕಂತಂದರೆ ಇವಾಗ ಜಸ್ಟ್ ಇದಕ್ಕೆ ಸೆಟ್ ಆಗಿ ವೀಡಿಯೋಸ್ ಮಾಡೋಕೆ ಬರುತ್ತೋ ಇಲ್ವೋ ಅಂತ ನಿಮ್ಗೆ ಶೋ ಮಾಡೋಕ್ಕಂತ ಬಂದಿದ್ದೀನಿ. ಆ್ಯಂಡ್ ಇವಾಗ ನಾನು ರೆಡ್ಮಿ ಫೋನಿಂದನೇ ರೆಕಾರ್ಡ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಇವಾಗ ನೋಡಿ ಫೋನ್ ಸೆಟ್ ಆಗಿದೆ. ಆ್ಯಂಡ್ ನಾನು ಒಂದು ಬಾರಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಗೈಸ್, ಕಾಣ್ತಿದೆ ರೈಟ್ ಮೊಬೈಲಲ್ಲಿ. ಸೊ ಇದು ಸ್ಮಾಲ್ ಆಗಿದೆ ಗೈಸ್, ಬಟ್ ವಿಡಿಯೋ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡಿ, ಸ್ಟ್ರೇಟ್ ಇಡೋಕೆ ಬರುತ್ತೆ ಈ ಥರ. ನೋಡಿ ಮಸ್ತ್ ಇದೆ. ಸೊ ಇದನ್ನು ಮಸ್ತ್ ಎಡಿಟ್ ಮಾಡಕ್ಕೆ ಬರುತ್ತೆ. ಸೊ ರೀಲ್ಸ್ ಮಾಡ್ತೀನಿ ಅಲ್ವಾ ಗೈಸ್. ಸೊ ರೀಲ್ಸ್ ಮಾಡೋಕ್ಕೂ ಸಖತ್ತಾಗಿ ಬರುತ್ತೆ. ಆ್ಯಂಡ್ ರೀಲ್ಸ್ ಇದು ಸಖತ್ತಾಗಿ ಬರುತ್ತೆ ಗೈಸ್, ರೀಲ್ಸ್ ಮಾಡೋಕ್ಕೂ. ಆ್ಯಂಡ್ ನಾವು ರೀಲ್ಸ್ ಮಾಡಿ ಮತ್ತೆ ಎಡಿಟಿಂಗ್ ಮಾಡೋಣ. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಬಿಡ್ತೀವಿ ಗೈಸ್, ವಿಷ್ಣು ಆಫಿಷಿಯಲ್ ಅಂತ. ಆ್ಯಂಡ್ ನೋಡೋಣ, ಅದರಲ್ಲೂ ಅಪ್ಲೋಡ್ ಮಾಡೋಣ.
ಅಂಡ್ ಸೊ ಗೈಸ್ ಫೈನಲಿ ಫೋನ್ ನಾನು ತೊಗೊಂಡು ವರ್ತ್ ಆಗ್ತಾ ಇದೆ. ನನಗೆ ತೊಗೊಂಡು ಫೋನು ವರ್ತ್ ಆಗ್ತಾ ಇದೆ. ಯಾಕಂತಂದ್ರೆ ನನಗೆ ಜಾಸ್ತಿ ಹೆವಿ ಅನಿಸ್ತಾ ಇಲ್ಲ, ಏನಿಲ್ಲ. ಪಾಕೆಟಲ್ಲಿ ಗೈಸ್ ಜೋಬ್ ಪಾಕೆಟಲ್ಲಿ ಹಿಡ್ಕೊಂಡ್ರು ಪಾಕೆಟಲ್ಲಿ ಇದೆ ಅಂತಾನೆ ಅನ್ಸಂಗಿಲ್ಲ. ಸೊ ಮಸ್ತ್ ಇದೆ. ಸೌಂಡ್ ಕ್ವಾಲಿಟಿ ಮಾತ್ರ ಬೇಸ್ ಇದೆ ಗೈಸ್. ಸೊ ಮಸ್ತ್ ಫುಲ್ ಸೌಂಡ್ ಇದೆ. ಸೊ ಐ ಹೋಪ್ ಮತ್ತೆ ಇವಾಗ ವ್ಲಾಗ್ ಮತ್ತೆ ಇಂಟ್ರೆಸ್ಟಿಂಗ್ಸ್ ಆಗ್ತಾ ಇರ್ತವೆ. ಸೊ ಇದರಲ್ಲಿ ನಾನು ರೀಲ್ಸ್ನು ಮಾಡ್ತೀನಿ. ಸೊ ಆ ರೀಲ್ಸ್ನ ಯಾವ ಥರ ಇದೆ ಅಂತ ನೀವು ಇದು ಮಾಡಿದ್ರೆ ನನ್ನ ಇನ್ಸ್ಟಾ ಪೇಜ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ID. ಸೊ ನೋಡಿ ಗೈಸ್ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ ಗೈಸ್ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ಮನೇಲಿ ಬಂದುಬಿಟ್ಟು ಎಲ್ಲರೂ ಹೊರಗಡೆ ಇದ್ದೀರಿ ಗೈಸ್. ಇಲ್ಲೇ ಆ್ಯಕ್ಚುಲಿ ನಾನು ಇದ್ರ ಮೇಲೆ ಇಲ್ಲಿ ಫೋನ್ ಹಿಂಗೆ ಹೋಲ್ಡ್ ಇಟ್ಟು ಮಾಡಿದ್ದೀನಿ. ಈ ಥರ ಫೋನ್ ಈ ಥರ ಇಲ್ಲಿ ಕಾಣ್ತಿದಲ್ಲ. ಸೊ ಈ ಥರ ಫೋನ್ ಹೋಲ್ಡ್ ಇಟ್ಟು ನಾನು ಈ ಥರ ಇಲ್ಲಿ ನಿಂತು ರೆಕಾರ್ಡ್ ಮಾಡಿದ್ದೀನಿ ಗೈಸ್. ಸೊ ಈ ಥರ ಸೊ ಇಲ್ಲಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಫೋನ್. ಸೊ ಇದರಲ್ಲಿ ರೀಲ್ಸ್ ಮಾಡ್ತೀನಿ ಗೈಸ್. ಯಾವ ಥರ ಬರುತ್ತೆ ನೋಡೋಣ. ನೋಡಿ ಮನೇಲಿ ನಾರ್ಮಲ್ ಕೆಲಸ ಎಲ್ಲ ನಡೀತಾ ಇದೆ. ಸೊ ಇದೆಲ್ಲ ಮನೇಲಿ ನಾರ್ಮಲ್ ಇದೆ ಗೈಸ್. ಸೊ ಇವತ್ತು ನಾನು ಸ್ವಲ್ಪ ಬೈಕ್ ಇವತ್ತು ವರ್ಸ್ಟ್ ಡೇ ಆಯಿತು ಗೈಸ್. ನಂದು ಬೈಕ್ 2 ಟೈಮ್ಸ್ ಬಜಾರಿಂದ ಇಲ್ಲಿಗೆ ಸೊ ಆಫ್ ಆಗಿತ್ತು. ಸೊ ಅದನ್ನು ತೊಗೊಂಡು ಬಂದು ಬೈಕ್ನ ಬ್ಯಾಟ್ರಿ ಹೊಸ ಬ್ಯಾಟ್ರು ಹಳೆ ಬ್ಯಾಟ್ರಿ ಹೋಗಿತ್ತು ಗೈಸ್. ಸೊ ಹೊಸ ಬ್ಯಾಟ್ರಿ ತೊಗೊಂಡ್ಬಂದು ಮಾಡಿಸಿ ಹಾಕಿದ್ವಿ. ಸೊ ಹಂಗಾಗಿ ಫುಲ್ಲು ಟಯರ್ಡ್ ಆಯಿತು. ಆ್ಯಂಡ್ ಈವ್ನಿಂಗ್ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಗೈಸ್ ಮತ್ತೆ ನಾಳೆ ನಾವು ಹೊರಗೆ ಕುಟ್ಕೋಬೇಕು. ಸೊ ಹೊರಗೆ ತೊಗೊಂಡು ಮತ್ತೆ ಹೋಗ್ಬೇಕು ಗೈಸ್. ಸೊ ವರ್ಕೆಲ್ಲ ನೋಡಬೇಕು. ಆ್ಯಂಡ್ ನೋಡೋಣ ನನ್ನ ಬ್ಲಾಗಿಂಗ್ ಚಾನಲಲ್ಲಿ ಎಷ್ಟು ಇದಾಗುತ್ತೆ. ಆ್ಯಂಡ್ ನಾನು ಲಾಂಗ್ ಹೇರ್ನು ಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ. ಆ್ಯಂಡ್ ಗೈಸ್ ನೀವು ಸಪೋರ್ಟ್ ಮಾಡ್ತಾ ಇರಿ. ನಾನು 500 ಸಬ್ಸ್ಕ್ರೈಬರ್ಸ್ ತನ ರೀಚ್ ಮಾಡ್ತಿರಿ ಗೈಸ್. ಆ್ಯಂಡ್ ನಾನು ಹೋಮ್ ಟೂರ್ ಕೊಡ್ಬೇಕು ಅಂದ್ಕೊಂಡಿದ್ನಿ. ಸೊ ಮಾಡ್ಬೇಕು ಅಂದ್ಕೊಂಡ್ರೆ ಗೈಸ್ ಜಾಸ್ತಿ ರೀಚ್ ಆಗ್ತಾ ಇಲ್ಲ ಅಂತ. ಸೊ ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ವ್ಯೂಸ್ನು ಬರಬೇಕು. ಆ್ಯಂಡ್ ಸಬ್ಸ್ಕ್ರೈಬರ್ಸ್ನ ಆಗಿರಿ. 500 ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ನಾನು ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಆ್ಯಂಡ್ ಇವೆಲ್ಲ ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ಜಾಸ್ತಿ ಮಾಡಿದ್ದಿದೆ ಗೈಸ್. ಸೊ ಮನೆಯಲ್ಲಿ ಸೊ ನೋಡಿ ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಫೈನಲಿ ಇವತ್ತು ಮತ್ತು ಇವಾಗ ಮನೆಯಲ್ಲಿ ಕೆಲಸ ನಡೀತಾ ಇದೆ. ಸೊ ನಾವು ಹೊರಗಡೆ ಹೋಗಬೇಕಿದೆ. ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಗೈಸ್ ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬರೋಣ ಗೈಸ್. ಏನು ಅಂತಂದರೆ ಐಫೋನಲ್ಲೇ ರೀಲ್ಸ್ ಮಾಡೋದು. ಆ್ಯಂಡ್ ನೋಡೋಣ ಗೈಸ್ ಈ ಫೋನಲ್ಲಿ ರೀಲ್ಸ್ ಯಾವ ಥರ ಬರುತ್ತೆ, ಇನ್ ಕ್ವಾಲಿಟಿ ಹೇಗಿರುತ್ತೆ, ಸೊ ಎಡಿಟಿಂಗ್ ಆಗುತ್ತೋ ಇಲ್ವೋ ಎಲ್ಲ ಶೋ ಮಾಡ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್.